ಸರ್, ನಿನ್ನೆ ಸಂಜೆ 5 ಗಂಟೆಯಿಂದ ಸುಮಾರು ರಾತ್ರಿ 8 ಗಂಟೆ ತನಕ ಈ ಫುಟ್ಪಾತ್ ಅಲ್ಲಿ, ಅಥವಾ ಇದು ಫುಟ್ಪಾತ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ನಗರಸಭೆ ಎದುರುಗಡೆ ಇರುವ ರಾಜ್ಯ ಹೆದ್ದಾರಿ 96ರಲ್ಲಿ ರಸ್ತೆ ಮಾರ್ಜಿನ್ ಅನ್ನು, ಈಗ ನೋಡಿ, ಈಗ ಅಂಗಡಿಗಳು ಕಾಣ್ತಾ ಇದಲ್ಲ, ಈ ಅಂಗಡಿಗಳು ರಸ್ತೆ ಮಾರ್ಜಿನ್ ಅಲ್ಲಿ ಇದೆ ಹೊತ್ತು ಫುಟ್ಪಾತ್ ಅಲ್ಲಿ ಇಲ್ಲ. ಆದ್ರೆ ಫುಟ್ಪಾತ್ ಅಂಗಡಿಗಳಂದ್ರೆ ಏನು? ನಿನ್ನೆ ಸುಮಾರು ಈ ರಸ್ತೆಯಲ್ಲಿರುವ ಅಂಗಡಿಗಳನ್ನ ನಗರಸಭೆಯವರು ತೆರವುಗೊಳಿಸಿದ್ರು. ತೆರವುಗೊಳಿಸಿದ ನಂತರ ಈಗ ನೋಡಿ, ನಮ್ಮ ಕಣ್ಣು ಎದುರುಗಡೆ ಇರುವ ಈ ಅಂಗಡಿಗಳನ್ನ ಯಾಕೆ ಕೈ ಬಿಟ್ಟಿದ್ದಾರೆ? ಸುಮಾರು ಒಂದು ಹೊಸ ಮಾರ್ಕೆಟ್ ತರಾನೇ ಈ ರಸ್ತೆ, ಸೂರಜ್ಮಲ್ ಸರ್ಕಲ್ ಹಿಡಿದು ಸಲ್ಡನಾ ಸರ್ಕಲ್ ತನಕ ಒಂದು ಹೊಸ ಮಾರ್ಕೆಟ್ ತರಾನೇ ಸೃಷ್ಟಿ ಆಗಿತ್ತು. ಸುಮಾರು ವರ್ಷಗಳಿಂದ, ತಿಂಗಳಿಂದ ನಗರಸಭೆ ಕಣ್ಣುಗಳಿಗೆ ಕಾಣ್ತಾ ಇಲ್ವಾ? ನಗರಸಭೆ ಅಧಿಕಾರಿಗಳು ಕಣ್ಣುಗಳು ಕಾಣ್ತಾ ಇಲ್ವಾ? ನಿನ್ನೆ ರಾತ್ರಿ ಮಾತ್ರ ಬಂದು ಈ ಫುಟ್ಪಾತ್ ಅಲ್ಲಿರುವ ಅಂಗಡಿಗಳನ್ನ ತೆರವುಗೊಳಿಸಿದ್ದಾರೆ. ಇಲ್ಲಿ ಒಂದು ದೃಶ್ಯವನ್ನು ನಾವು ತೋರಿಸ್ತೀವಿ. ಈ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ದ ಅಂಗಡಿ ಅಥವಾ ಅಂಗಡಿ ಮಾಲೀಕರು ಈ ಆಸ್ಪತ್ರೆ ಎದುರುಗಡೆ ಇರುವ, ಈ ನೋಡಿ, ಆ ಫುಟ್ಪಾತ್ ಅಲ್ಲಿ ಇರುವ ಗೇಟ್ ಹತ್ರ ಇರುವ ಕಂಬಿಗಳು ಎಷ್ಟು ನಾಶವಾಗಿದೆ ಅಂತ ನಾವು ತೋರಿಸ್ತೀವಿ. ಇದು ಫುಟ್ಪಾತ್ ಮಾರ್ಜಿನ್ ಇದು. ಈ ಫುಟ್ಪಾತ್ ಅಲ್ಲಿ ಏನು ಅಂಗಡಿಗಳನ್ನ ಕಟ್ಕೊಂಡು ಇದ್ರು ಅವ್ರು ಮಾಡಿರ್ತಕ್ಕಂಥ ನಾಶಕೇಡು ಇದು. ಈಗ ನಗರಸಭೆಯವರನ್ನ ಸಾರ್ವಜನಿಕರು ಏನು ಬೇಡಿಕೆ ಬಿಡ್ತಾರಂದ್ರೆ, ಒಂದು, ಬದುಕಿಗಳಿಗೆ ಬಿಡಿ, ಇಲ್ಲ ಅಂದ್ರೆ ಬೇರೆ ಮಾರ್ಗವನ್ನ ಮಾಡಿಕೊಡಿ. ID ಕಾರ್ಡ್ ಇರೋರಿಗೆ ತಳ್ಳು ಗಾಡಿಗಳಲ್ಲಿ ಬಂದು ಇಲ್ಲಿ ವ್ಯಾಪಾರ ಮಾಡಿ ಮತ್ತೆ ತಳ್ಳು ಗಾಡಿಗಳಲ್ಲೇ ತೆಗೆದುಕೊಂಡು ಹೋಗ್ಬೇಕಂತ ರಾಜ್ಯ, ಕೇಂದ್ರ ಮತ್ತು ಸುಪ್ರೀಂ ಕೋರ್ಟ್ ಆದೇಶನೂ ಇದೆ. ಅದ್ರ ಮೇರೆಗೆ ಅವ್ರನ್ನ ಬದುಕಲಿಕ್ಕೆ ಬಿಡಿ, ಇಲ್ಲ ಅಂದ್ರೆ ನಿರಂತರವಾಗಿ ಈ ರಸ್ತೆಯನ್ನ ಶುದ್ಧಪಡಿಸಿ ಯಾವುದೇ ತೊಂದರೆ ಇಲ್ಲದೆ ಸಾರ್ವಜನಿಕರು ಗಾಡಿಗಳಲ್ಲಿ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಸಾರ್ವಜನಿಕರು ಬೇಡಿಕೆಗಳಾಗಿತ್ತು. ನಿನ್ನೆ ಸುಮಾರು ಸುದ್ದಿಗಳು ಬಂದಿದೆ. ಈಗ ನಮ್ಮಲ್ಲಿ ಸಾರ್ವಜನಿಕರು ಬೇಡಿಕೆಗಳು ಬಿಟ್ಟದ ನಂತರ ನಾವು ಈ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಸುಮಾರು ಒಂದು 10ರಿಂದ 15 ಫುಟ್ಪಾತ್ ಅಂಗಡಿಗಳನ್ನ ತೆಗೆದಿರ್ತಾರೆ. ಆದರೆ ಕೆಲವು ಅಂಗಡಿಗಳನ್ನ ಮಾತ್ರ ಬಿಟ್ಟಿದ್ದಾರೆ. ಅವರು ಯಾರಿಗೆ ಸಂಬಂಧಪಟ್ಟವರು, ಯಾರು ಬೆಂಬಲವನ್ನ ನೀಡಿದ್ರು ಅನ್ನೋದಕ್ಕೋಸ್ಕರ ಆ ಅಂಗಡಿಗಳನ್ನ ಮಾತ್ರ ಬಿಟ್ಟಿದ್ದಾರೆ ಅಂತ ಆರೋಪವಾಗಿದೆ. आम्हाला पोड पडायला Beep.